ಎಲ್ಲರೂ ಆರ್ ಟಿ ಇ ಅಪ್ಲಿಕೇಶನ್ ಹಾಕೋದಕ್ಕೆ ಬಹಳ ದಿವಸಗಳಿಂದ ವೇಟ್ ಮಾಡ್ತಾಯಿದ್ರಿ. ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಒಂದು ಸರಿಯಾದ ಒಂದು ಲಿಂಕನ್ನು ಅವರು ಸರಿಯಾದ ಸಮಯದಲ್ಲಿ ಬಿಟ್ಟಿರಲಿಲ್ಲ. ಮತ್ತು 2-3 ಸಲ ಒಂದು ನಿಯರ್ ಬೈ ಸ್ಕೂಲ್ ಲಿಸ್ಟ್ ಬಿಡೋದು, ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದು ಕುರಿತು ಒಂದು ಬೇರೆ ಬೇರೆ ನೋಟಿಫಿಕೇಷನ್ ಬಂದು ಅದು ಪೋಸ್ಟ್ಪೋನ್ ಆಗ್ತಾಯಿತ್ತು. ಆದರೆ ಏನಾಯ್ತಪ್ಪ, ನಿನ್ನೆ 21 ಏಪ್ರಿಲ್ 2026 ಏನು ಬಿಟ್ಟಾರಪ್ಪ ಅಂದ್ರೆ ಅವರು ಒಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನಾಗ ಆರ್ ಟಿ ಇ ನಿಯರ್ ಬೈ ಸ್ಕೂಲ್ ಲಿಸ್ಟು ಬಿಟ್ಟಾರು. ಆಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕೂಡ ಬಿಟ್ಟಾರು. ಈಗ ನೀವು ಒಂದು ಗೂಗಲ್ನಲ್ಲಿ ಬಂದು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಒಂದು ಸರ್ಚ್ ಮಾಡೋಣ. ಇಲ್ಲಿ ನೋಡಿರಿ, ಡೈರೆಕ್ಟ್ ನೀವು ಅಲ್ಲಿ ಆರ್ ಟಿ ಇ ಅಡ್ಮಿಷನ್ಗೆ ಹೋದ್ರೆ ಅಲ್ಲಿ ಏನೋ ನಿಮ್ಗೆ ಒಂದು ನೋಟಿಫಿಕೇಷನ್ನ ತೋರಿಸೋದಿಲ್ಲ. ಆದ್ದರಿಂದ ನೀವೆಲ್ಲಿ ಹೋಗಬೇಕಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ಗೆ ಲಾಗಿನ್ ಆಗಬೇಕಾಗತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೋಡಿರಿ, ಕೆಳಗಡೆ ಸ್ಕ್ರೋಲ್ ಮಾಡ್ಕೋತಾ ಹೋಗ್ರಿ. ಲೇಟೆಸ್ಟ್ ನ್ಯೂಸ್ ಅಂತ ಇದೆ, ಅದರಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಸೆಕೆಂಡ್ ಒನ್ ಇದೆ, ಲೇಟೆಸ್ಟ್ ನ್ಯೂಸ್ಗಳಲ್ಲಿ ಸೆಕೆಂಡ್ ಒನ್ ಇದೆ ನೋಡಿ. ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಆರ್ ಟಿ ಇ 2026 ಅಡ್ಮಿಷನ್ ಪ್ರೊಸೆಸ್ ಅಂತ ಕೊಟ್ಟಾರು. ಅದು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದ್ರ ಬದಲು ಇನ್ಫಾರ್ಮೇಷನ್ ಕೊಡೋದು. ಅದರ ಕೆಳಗಡೆ ಇದು ನೋ ಮೈ ಸ್ಕೂಲ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಫಾರ್ ಆರ್ ಟಿ ಇ 2026 ಫೈನಲ್ ಪ್ರೊವಿಷನಲ್ ಅಂತ ಕೊಟ್ಟರು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಬರೆದು ನಮ್ಮದು ಬಾಗಲಕೋಟೆ ಇದೆ, ನಾನು ಬಾಗಲಕೋಟೆ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಸೆಲೆಕ್ಟ್ ಬ್ಲಾಕ್ ಅಂತ ಬರ್ತೈತಿ, ನಮ್ಮದು ಜಮಖಂಡಿ ಬ್ಲಾಕ್ ಇದೆ, ನಾನು ಜಮಖಂಡಿ ಬ್ಲಾಕನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ಸೆಲೆಕ್ಟ್ ಯೂನಿಟ್ ಅಂತ ಇದೆ, ಇಲ್ಲಿ ರೆವೆನ್ಯೂ ವಿಲೇಜ್ ಇದ್ದರೆ ನೀವು ರೆವೆನ್ಯೂ ವಿಲೇಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಅರ್ಬನ್ ಲೋಕಲ್ ಬಾಡಿ ಇರೋದ್ರಿಂದ ನಾನು ಅರ್ಬನ್ ಲೋಕಲ್ ಬಾಡೀಸ್ ಅಂತ ಸೆಲೆಕ್ಟ್ ಮಾಡೀನಿ. ಆಮೇಲೆ ಕೆಳಗಡೆ ರೆವೆನ್ಯೂ ವಿಲೇಜ್ ಆರ್ ವಾರ್ಡ್ ಅಂತ ಬರ್ತೈತಿ. ಇಲ್ಲಿ ನೀವು ನಿಮ್ಮದು ಯಾವ ವಾರ್ಡ್ ಬರ್ತೈತಿ, ರೆವೆನ್ಯೂ ವಿಲೇಜ್ ವಾರ್ಡ್ ಬರುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಅರ್ಬನ್ ಲೋಕಲ್ ಬಾಡಿ ಒಳಗೆ ರಬಕವಿ ಬನಹಟ್ಟಿ ಬರೋದ್ರಿಂದ ನಾವು ರಬಕವಿ ಬನಹಟ್ಟಿಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಆಮೇಲೆ ಅಷ್ಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಆಟೋಮೆಟಿಕಲ್ಲಿ ನಿಮಗೆ ಆ ಒಂದು ಏರಿಯಾದಾಗ ರಬಕವಿ ಬನಹಟ್ಟಿ ಒಂದು ಏರಿಯಾದಲ್ಲಿರ್ತಕ್ಕಂಥ ಆರ್ ಟಿ ಇಗೆ ಎಲಿಜಿಬಲ್ ಆದಂಥ ಸ್ಕೂಲ್ಗಳ ಲಿಸ್ಟನ್ನು ನಿಮಗೆ ಅಪಿಯರ್ ಆಗತ್ತೆ. ಏನು ನೋಡಿರಿ, ಎಲ್ಲರೂ ಏನು ವೇಟ್ ಮಾಡ್ಯಾರಪ್ಪ ಅಂದ್ರೆ ಪ್ರೈವೇಟ್ ಅನ್ಎಡೆಡ್ ಸ್ಕೂಲ್ಗಳು ಕೂಡ ಆರ್ ಟಿ ಈಗ ಎಲಿಜಿಬಲ್ ಆಕಾವಂತ ವೇಟ್ ಮಾಡ್ತಾಯಿದ್ರು. ಆದರೂ ಈ ಸಲನೂ ಏನು ಮಾಡ್ಯಾರ ಡಿಪಾರ್ಟ್ಮೆಂಟ್ದವರು ಓನ್ಲಿ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಏಡೆಡ್ ಸ್ಕೂಲ್ಗಳನ್ನು ಮಾತ್ರ ಆರ್ ಟಿ ಈಗ ಕನ್ಸಿಡರ್ ಮಾಡ್ಯಾರು. ಇಲ್ಲಿ ಕೂಡ ಯಾವುದೂ ನಮ್ಮಲ್ಲಿ ಕೂಡ ಯಾವುದೂ ಪ್ರೈವೇಟ್ ಅನ್ಎಡೆಡ್ ಸ್ಕೂಲ ಆರ್ ಟಿ ಈಗ ಎಲಿಜಿಬಲ್ ಇಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಸ್ಕೂಲ್ ಲಿಸ್ಟನ್ನು ತಿಳ್ಕೊಂಡು ನೀವು ಯಾವ ಶಾಲೆಗೆ ಒಂದು ಅಪ್ಲಿಕೇಶನ್ ಹಾಕ್ಬೇಕತ್ರಿ ಆ ಒಂದು ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕಿರಿ. ಇದು ನಿನ್ನೆಯಿಂದನ ಅಂದರೆ ನಿನ್ನೆ ನೈಟ್ ದಿನ ಇದು ಸ್ಟಾರ್ಟ್ ಆಗೈತಿ. ಹೌದಾ, ಇನ್ನು ಒಂದು ತಿಂಗಳ ಕಾಲ ನಿಮ್ಗೆ ಅವಕಾಶ ಐತಿ. ಎಲ್ಲರೂ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ರಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.